SA2 ಅಂದರೆ ವಾರ್ಷಿಕ ಪರೀಕ್ಷೆ 9ನೇ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2 ಅನ್ನು ಫಸ್ಟ್ ಪಾರ್ಟಲ್ಲಿ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀನಿ. ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ನಾನು ಇಲ್ಲಿಯವರೆಗೆ ಕನ್ನಡ ಕ್ವಶನ್ ಪೇಪರನ್ನು ಹಾಕಿದ್ದೀನಿ, ಹಿಂದಿ ಹಾಕಿದ್ದೀನಿ ಮತ್ತು SS ಕೂಡ ಹಾಕಿದ್ದೀನಿ. ಸೊ ಬಾಕಿ ವಿಷಯಗಳನ್ನು ಕೂಡ ಬೇಗನೆ ಲೈನ್ ಅಪ್ ಮಾಡ್ತೀವಿ, ಅವುಗಳನ್ನು ಸಹಿತ ನೋಡಿ. ಪ್ರತಿ ವಿಷಯದಲ್ಲಿ ನಿಮಗೆ 2-3 ಸೆಟ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಸೊ ಡೋಂಟ್ ವರಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಕವರ್ ಮಾಡ್ತೀನಿ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಯೂಸ್ ಆಗ್ತದೆ. ಆಲ್ರೆಡಿ 9ನೇ ಎಲ್ಲ ವಿಷಯಗಳ ಪಾಠದ ಪ್ರಶ್ನೋತ್ತರಗಳನ್ನು, ಆಮೇಲೆ FA SA ಎಕ್ಸಾಮ್ನ ಕ್ವಶನ್ ಪೇಪರ್ಗಳು ಸಹಿತ ನಮ್ಮಲ್ಲಿ ತುಂಬಾ ಇದ್ದಾವೆ, ಅವುಗಳನ್ನು ನೋಡ್ಕೊಡ್ರಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡ್ಕೊಂಡು ಬರೋಣ 9ನೇ ಕನ್ನಡ ಆ್ಯನ್ಯುವಲ್ ಎಕ್ಸಾಮ್ದು ಸೆಕೆಂಡ್ ಸೆಟ್ ಮಾಡೆಲ್ ಕ್ವಶನ್ ಪೇಪರ್. ಸೊ ಫಸ್ಟ್ ಮೇನ್ಸಲ್ಲಿ 6 ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 6 ಅಂಕ, ಒಟ್ಟು 6 ಪ್ರಶ್ನೆ 6 ಅಂಕ ಇಲ್ಲಿ ಇರ್ತವೆ. ಓಕೆನಾ. ನಿರ್ಭಯವಾಗಿ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು, ಅದು ಅಗಮ ಸಂಧಿ ಅನ್ನೋದು ಸರಿಯಾದ ಉತ್ತರ. ಹೆಜ್ಜೇನು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ, ಅದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಪದ ಹೆಜ್ಜೇನು. ಪಂಚಮಿ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ, ಅಪಾದಾನ ಅನ್ನೋದು ಸರಿಯಾದ ಉತ್ತರ. ಕ್ರಿಯಾಪದದ ಮೂಲ ರೂಪ ಧಾತು. ಆಶೀರ್ವಾದ, ಅಪ್ಪನೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳನ್ನು ಏನಂತ ಕರೀತಾರೆ ಅಂತ ಕೇಳಿದ್ರು. ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ ಎಸ್, ವಿದ್ಯಾರ್ಥಕ ಕ್ರಿಯಾಪದಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕಾವೇರಿ, ಸೊ ಇದು ನದಿ, ಈ ಪದ ಈ ನಾಮಪದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು. ಜಸ್ಟ್ ಕಾವೇರಿ ಅಂತಕ್ಕಂಥದ್ದು ಅಂಕಿತ ನಾಮ ಆಗ್ತದೆ, ಯಾಕಂದ್ರೆ ಇಟ್ಟ ಹೆಸರುಗಳು ಎಲ್ಲ ಕೂಡ ಅಂಕಿತ ನಾಮಕ್ಕೇನೆ ಸೇರಿರ್ತವೆ. ಓಕೆ, ಎಸ್. ಇನ್ನು ಮುಂದೆ ಹೋಗೋಣ. ಸಂಬಂಧೀಕರಣ ಪದಗಳಿರ್ತವೆ. ಮೊದಲ 2 ಪದಗಳ ಸಂಬಂಧವನ್ನು ಗ್ರಹಣ ಮಾಡಿಕೊಂಡು 3ನೇ ಪದದ ಸಂಬಂಧವನ್ನು ಬರಿಬೇಕು. ಸಿಂಗರ, ಸಿಂಗಾರ, ಸಂಸ್ಕೃತ, ಸಕ್ಕದ, ತತ್ಸಮ ತದ್ಭವ, ಮೊಗಳು, ತೆಗಳು, ಕಾರ್ಮುಗಿಲ, ಬರ್ಪದು ಅಂತ ಇದೆ ಇದು. ಸೊ ಬರ್ಪದು ಅಂತಂದ್ರೆ ಬರುವುದು ಅಂತ ಇದ್ರ ಉತ್ತರ ಬರಬೇಕು. ನೆಕ್ಸ್ಟ್ ಮನೆ ಮಠ ಜೋಡು ನುಡಿಯಾದರೆ ಅಲ್ಲಲ್ಲಿ ಕೇಳಿದ್ದಾರೆ. ಸೊ ಅಲ್ಲಲ್ಲಿ ಅಂತಕ್ಕಂಥದ್ದು ದ್ವಿರುಕ್ತಿ ಆಗ್ತದೆ. ಇನ್ನು ಕ, ಗ ಇವು ಅಲ್ಪ ಪ್ರಾಣಾಕ್ಷರಗಳು, ಭ, ಜ ಇವು ಏನಪ್ಪ ಅಂದರೆ ಮಹಾಪ್ರಾಣಾಕ್ಷರಗಳು ಅಂತ ಬರೀಬೇಕು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಹೋಗೋಣ. ಒಟ್ಟು 7 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 7 ಪ್ರಶ್ನೆ 7 ಅಂಕ. ಪ್ರಶ್ನೆ 11, ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು? ಉತ್ತರ ಮೇಧಾವಿಯೋ, ಶೂರನೋ, ಕಾರ್ಯದಕ್ಷನೋ, ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವ. ಸೊ ರಾಜನಿಗೆ ಏನು ಮಾಡ್ತಾನಪ್ಪ ಅಂದರೆ ಮಹತ್ತರವಾದ ಶ್ರೇಯಸ್ಸನ್ನು ತಂದು ಕೊಡ್ತಾನೆ. ಪ್ರಶ್ನೆ 12, ಶಿವರಾಮ ಕಾರಂತರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ? ಸೊ ಶಿವರಾಮ್ ಕಾರಂತರಿಗೆ ಜಯಪುರದ ಮನೆಗಳ ಮೇಲೆ ಎಲ್ಲಿಲ್ಲದ ಮೋಹ, ಏಕೆಂದರೆ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು ಅವರಿಗೆ ಕಂಡು ಬರ್ತದೆ. ಪ್ರಶ್ನೆ 13, ಸ್ವಾಮಿಯವರಿಗೂ SL ಭೈರಪ್ಪ ಅವರಿಗೂ ಪರಿಚಯವಾಗಿದ್ದು ಎಲ್ಲಿ? ಸೊ ಸ್ವಾಮಿ ಮತ್ತು SL ಭೈರಪ್ಪ ಅವರು ಪರಿಚಯವಾಗಿದ್ದು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದ ಸಂದರ್ಭದಲ್ಲಿ. ಪ್ರಶ್ನೆ 14, ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸ್ತಾರೆ? ಉತ್ತರ ಶಿಕ್ಷಕರ ದಿನಾಚರಣೆ ಹೆಸರಿನಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸ್ತೀವಿ. ಪ್ರಶ್ನೆ 15, ಪರಶುರಾಮರಿಂದ ಶರವನ್ನು ಪಡೆದವರು ಯಾರು? ಸೊ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು. ಬಿದಿರು ಶಿಶುನಾಳಾಧೀಶನಿಗೆ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ ಬಿದಿರು ಶಿಶುನಾಳಾಧೀಶನಿಗೆ ಓಲಗವಾಗ್ತದೆ. ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ? ಪುಟ್ಟ ಹಕ್ಕಿ ಕಡ್ಡಿ ಕಡ್ಡಿ ಕೂಡಿಸಿ ಗೂಡನ್ನು ಕಟ್ಟುತ್ತದೆ ಅಂತ ಬರೆದ್ರೆ ಸರಿಯಾದ ಉತ್ತರ ಬರ್ತದೆ. 4th ಮೇನ್ಸ್ಗೆ ಹೋಗೋಣ. 10 ಪ್ರಶ್ನೆಗಳಿರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 20 ಅಂಕಗಳು. 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ, ನೋಡ್ಕೊಡ್ರಿ. ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯವಾಗಿದೆ? ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು. ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಟ್ಟಿರಬೇಕು. ರಾಜನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು. ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿಕೊಂಡು ಚರ್ಚಿಸಬಾರದು. ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದೊಳಗೆ ಬಹಿರಂಗವಾಗಬಾರದು. ರಾಜನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆ ಮೊದಲೇ ಸಾಮಂತ ರಾಜರಿಗೆ ತಿಳಿಯಬಾರದು. ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು. ರಾಜನಾಗಲಿ ಆತನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಿಂದ ಇರಬೇಕು. ರಾಮನು ಮಂತ್ರಾಲೋಚನೆಯನ್ನು ಈ ರೀತಿ ನಡೆಸಬೇಕೆಂದು ಹೇಳುತ್ತಾನೆ. ಪ್ರಶ್ನೆ 19, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿರಿ. ಜಯಪುರದ ಅಂಬೇರ ಅರಮನೆಯ ಆವರಣದ ತಗ್ಗಿನ ಕಣಿವೆಯ ಆಳದಲ್ಲಿ ಮೀರಾಬಾಯಿ ದೇವಾಲಯ ಕಾಣಿಸ್ತದೆ.
ಇದು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ. ಹೀಗೆ ಜಯಪುರದ ಅಂಬೇರ ಅರಮನೆಯ ಆವರಣದಲ್ಲಿರುವ ಮೀರಾಬಾಯಿ ದೇವಾಲಯ ಬಹು ಸುಂದರವಾಗಿದೆ ಅಂತ ಬರಿಬೇಕು. ಪ್ರಶ್ನೆ 20. ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಏನು ಹೇಳಿದರು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಉತ್ತರ ಏನಾಗಿತ್ತಪ್ಪ ಅಂತಂದ್ರೆ, ರಷ್ಯಾ ದೇಶ ಅಧ್ಯಕ್ಷರಾದ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆಯ ಸಮಾರಂಭದಲ್ಲಿ, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳೋದಿಲ್ಲ ಎಂದು ಹೇಳಿದರು. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಅವರು ಮಾತನ್ನು ಸ್ಮರಿಸಿಕೊಂಡರು ಅಂತಕ್ಕಂಥ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. 21. ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು. ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ, ಈ ವೃದ್ಧನನ್ನು ಹಿಡಿದು ಬಿಟ್ಟರೆ ತುಪ್ಪದ ಕೊಡದ ಮೇಲೆ ಅಲ್ಲದೆ ಬೇರೆಡೆಗೆ ಬೀಳನು. ಈ ವೃದ್ಧ ಬ್ರಾಹ್ಮಣನನ್ನ, ಮುಪ್ಪಿನ ಮರಳನನ್ನ, ಗೌತಮನ ಗೋವನ್ನ, ಬೃಹನ್ಮತಿಕಾರನನ್ನ ಮದುವೆ ಮಂಟಪದೊಳಗೆ ಬಿಟ್ಟವರು ಯಾರು? ಅಪಶಕುನವಾಯಿತು, ಮದುವೆಯು ಹಸನಾಗದು ಎಂದು ಮಾತನಾಡಿಕೊಂಡರು. 22. ಬಿದಿರು ಮಕ್ಕಳಿಗೆ, ರೈತರಿಗೆ, ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ? ಬಿದಿರು ಮಕ್ಕಳಿಗೆ ಮಕ್ಕಳನ್ನು ಕೊಡುವ ಕೋಲಾಗುತ್ತದೆ. ಬಿದಿರು ರೈತರಿಗೆ ಧಾನ್ಯವನ್ನ ಬಿತ್ತುವ ಕೂರಿಗೆ ಆಗ್ತದೆ. ಬಿದಿರು ಮಹಾತ್ಮರ ಕೈಗೆ ಬೆತ್ತವಾಗ್ತದೆ. ಹೀಗೆ ಬಿದಿರು ಮಕ್ಕಳಿಗೆ, ರೈತರಿಗೆ, ಮಹಾತ್ಮರಿಗೆ ಉಪಯೋಗವಾಗ್ತದೆ ಎಂದು ಸಂತ ಶಿಶುನಾಳ ಶರೀಫ ಹೇಳಿದ್ದಾರೆ. ಪ್ರಶ್ನೆ 23. ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ಏನು ಹೇಳುತ್ತಾನೆ? ನಯಸೇನ ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವ ಸಮಯದಲ್ಲಿ ಸಂಸ್ಕೃತ ಶಬ್ದವನ್ನು ಸೇರಿಸುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾನೆ. ಅವನು ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು, ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು. ಇವೆರಡರನ್ನ ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಎಣ್ಣೆ ತುಪ್ಪಗಳ ಮಿಶ್ರಣವಂತೆ ಆಸ್ವಾದವಾಗುತ್ತದೆ ಎಂದು ಏನ್ ಮಾಡ್ತಾನಪ್ಪ ಅಂದ್ರೆ ಅಭಿಪ್ರಾಯ ಪಡ್ತಾನೆ. 24. ಪಂಡರಿಬಾಯಿ ನಾಟಕ ರಂಗಕ್ಕೆ ಪ್ರವೇಶಿಸಬೇಕಾಗಿ ಬಂದದ್ದು ಯಾಕೆ? ಪಂಡರಿಬಾಯಿ ಅವರ ಅಣ್ಣ ವಿಮಲಾನಂದ ಅವರು ನಡೆಸುತ್ತಿದ್ದ ನಾಟಕ ಕಂಪನಿಯ ಕಲಾವಿದೆಯೊಬ್ಬಳು ನಾಟಕ ಪ್ರಾರಂಭವಾಗುವುದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರೋದಿಲ್ಲ ಎಂದು ಹೇಳಿದ ಸಂದರ್ಭದಲ್ಲಿ ಪಂಡರಿಬಾಯಿ ನಾಟಕ ರಂಗವನ್ನು ಪ್ರವೇಶಿಸಬೇಕಾಯಿತು. 25. ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು? ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ ಎರಡು ಉದ್ದೇಶಗಳು ಯಾವೆಂದರೆ, ಒಂದು ಚೆನ್ನಭೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರೋಜಾರಿಯೋನನ್ನ ಪೋರ್ಚುಗಲ್ಲಿಗೆ ಒಯ್ದು ದಂಡನೆಯನ್ನ ನೀಡಲು, ಇನ್ನೊಂದು ಚೆನ್ನಭೈರಾದೇವಿಯು ಮತಾಂತರಕ್ಕಾಗಿ ಇರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವಾದ್ದರಿಂದ ಆಕೆಯನ್ನ ಬಂಧಿಸಿ ಗೋವೆಗೆ ಒಯ್ಯಲು. 26. ದೈವದವರ ತೀರ್ಪಿನ ಬಗ್ಗೆ ಶಾಂತಲೆಯ ಅಭಿಪ್ರಾಯವೇನು? ಭೂಮಿಯಲ್ಲಿ ಸಿಕ್ಕಿದ ಹೊನ್ನು ಇಬ್ಬರಿಗೂ ಬೇಡವಾದ ಮೇಲೆ ರಾಜ್ಯದ ಬೊಕ್ಕಸ ಸೇರಲಿ, ಇದು ದೈವದವರು ತೀರ್ಪು ನೀಡಿತು. ಆಗ ಶಾಂತಲೆಯು ಬೊಕ್ಕಸಕ್ಕೆ ಸೇರಲು ಈ ಹೊನ್ನು ಸಾಮ್ರಾಟರ ದುಡಿಮೆಯಲ್ಲ, ಅದು ಪ್ರಜೆಗಳ ಬೆವರಿನ ಫಲ. ಹೀಗಾಗಿ ಈ ಹೊನ್ನು ಈ ಊರಿನ ಏಳಿಗೆಗೆ ವಿನಿಯೋಗವಾಗಬೇಕು ಎನ್ನುವುದು ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವಾಗಿತ್ತು. 27. ನನ್ನಾಸೆ ಕವನದಲ್ಲಿ ಇಂದುಮತಿ ಲಮಾನಿಯವರ ಆಸೆಗಳೇನು? ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ, ಪುಣ್ಯವಂತರಿಗೆ ನೆರಳಾಗುವ ಮರ, ದಾಹಗೊಂಡವರ ತನಿಸುವ ನೀರಿನ ಚಿಲುಮೆ, ಅಳುವ ಕಂದನ ನಗಿಸುವ ಅಮ್ಮನ ಕಂಠದ ಜೋಗುಳ, ಮಾನವನ ಅಜ್ಞಾನವನ್ನು ತೊಲಗಿಸುವ ವಾಗ್ದೇವಿಯ ಕೈಯ ಗ್ರಂಥ, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು, ದೇಹವು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯವಾಗಬೇಕು ಎಂಬುದು ಕವಯಿತ್ರಿ ಅವರ ಆಶಯ. ಇಷ್ಟು ನಾನು ಫಸ್ಟ್ ಪಾರ್ಟಲ್ಲಿ 1 ಮತ್ತು 2 ಮಾರ್ಕ್ ಕ್ವಶನ್ ತಂದಿದ್ದೀನಿ. 28ರಿಂದ ಹಿಡಿದು 45ರವರೆಗೆ ಪ್ರಶ್ನೆಗಳನ್ನು ಮುಂದಿನ ಭಾಗದಲ್ಲಿ ತೆಗೆದುಕೊಂಡು ಬರ್ತೀನಿ. ನೀವು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ಗಳನ್ನು ಹೆಚ್ಚಿಗೆ ಮಾಡೋದನ್ನು ಮಾತ್ರ ಮರಿಬಾರ್ದು. ಮುಖ್ಯ ಪ್ರಶ್ನೆ 5. ಈ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿ ಅಥವಾ ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕಿತ್ತು. 28ನೇ ಪ್ರಶ್ನೆ ಹರಿಹರ ಅಂತ ಕೊಟ್ಟಿದ್ದಾರೆ. ಹರಿಹರನ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ ಸುಮಾರು 1200. ಸ್ಥಳ ವಿಜಯನಗರ ಸಾಮ್ರಾಜ್ಯದ ಹಂಪೆ. ಕೃತಿಗಳು ಬಂದ್ಬಿಟ್ಟು ಗಿರಿಜಾ ಕಲ್ಯಾಣ ಇವರ ಪ್ರೌಢ ಚಂಪು ಕಾವ್ಯವಾಗಿತ್ತು. ಇವರನ್ನ ರಗಳೆ ಕವಿ ಅಂತಾನೆ ಪ್ರಸಿದ್ಧರಾಗಿದ್ದಾರೆ ಅಂತ 4 ಪಾಯಿಂಟ್ಸ್ ವಾಕ್ಯ ರೂಪದಲ್ಲಿ ಬರೆದ್ರು 3 ಅಂಕ ಕೊಡ್ತಾರೆ. 29ನೇ ಪ್ರಶ್ನೆ ಸೂರಂ ಯಕ್ಕುಂಡಿ. ಸೂರಂ ಯಕ್ಕುಂಡಿ ಅವರ ಪೂರ್ಣ ಹೆಸರೇ ಶ್ರೀ ಸುಬ್ಬಣ್ಣ ರಂಗನಾಥ ಯಕ್ಕುಂಡಿ. ಕಾಲ ಕ್ರಿಸ್ತಶಕ 1923. ಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ಕೃತಿಗಳು ಏನದಪ್ಪ ಅಂದರೆ ಶ್ರೀ ಆನಂದ ತೀರ್ಥರು ಸಂತಾಪ ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು ಕವನ ಸಂಕಲನಗಳನ್ನು, ನೆರಳು ಎಂಬ ಕಥಾ ಸಂಕಲನವನ್ನು, ಪ್ರತಿಬಿಂಬ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ,
ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಹಿತ ಸೂರಂ ಯಕ್ಕುಂಡಿ ಅವರಿಗೆ ಲಭಿಸಿವೆ ಅಂತ ಪೂರ್ಣ ವಾಕ್ಯದಲ್ಲಿ ಬರೀರಿ. 3 ಅಂಕ ಕೊಡ್ತಾರೆ. ಮುಂದಿನ ಪ್ರಶ್ನೆ 30. ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರವನ್ನು ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕು. ಸೊ ಇದು 4 ಸಾಲುಗಳಿರೋದ್ರಿಂದ 4 ಸಾಲುಗಳಿದ್ದಾವೆ. ಸೊ ಇದು 5 ಮಾತ್ರೆ 4 ಗಣಗಳನ್ನು ಇಲ್ಲಿ ನೀವು ಏನು ಮಾಡಬೇಕಾಗ್ತದೆ, ಹಾಕಬೇಕಾಗ್ತದೆ. ಇದು ಮಾತ್ರಾಗಣ ಆಧಾರಿತ ಲಲಿತರಗಳೆ ಅಂತಕ್ಕದ್ದನ್ನು ಬರೀಬೇಕು. ಸೊ ಇದು ಲಲಿತರಗಳೆ ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಮುಂದಿನ ಪ್ರಶ್ನೆ 31. ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿರಿ, ಲಕ್ಷಣ ಬರೆದು ಸಮನ್ವಯವನ್ನು ಗಳಿಸಿ. 3 ಅಂಕದ ಪ್ರಶ್ನೆ. ವಾಕ್ಯ ಮನೆ ಧರ್ಮಾಶ್ರಮ. ಇದು ಅಲಂಕಾರ ಬಂದ್ಬಿಟ್ಟು ರೂಪಕ ಅಲಂಕಾರ. ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ಅದು ರೂಪಕ ಅಲಂಕಾರ. ಉಪಮೇಯ ಮನೆ, ಉಪಮಾನ ಧರ್ಮಾಶ್ರಮ. ಸಮನ್ವಯ ಇಲ್ಲಿ ಉಪಮೇಯವಾದ ಮನೆಗೂ ಉಪಮಾನವಾದ ಧರ್ಮಾಶ್ರಮಕ್ಕೂ ಯಾವುದೇ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಲಾಗಿದೆ. ಆದ್ದರಿಂದ ಇದು ರೂಪಕ ಅಲಂಕಾರಕ್ಕೆ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆ. ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದಕ್ಕೆ ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೀಬೇಕು. 3 ಅಂಕದ ಪ್ರಶ್ನೆ. 32. ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ಸೊ ಯಾವುದೇ ಒಂದು ಗಾದೆ ಮಾತನ್ನು ಬರೆಯುವಾಗ ಫಸ್ಟ್ 3 ಸಾಲುಗಳನ್ನು ಇವು ತಪ್ಪದೇ ಬರೀರಿ. ಏನು? ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಬಹು ಸುಂದರವಾಗಿ ಅರ್ಥೈಸ್ತದೆ ಅಂತ ಬರೀಬೇಕು. ಈ ಗಾದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎನ್ನುವುದು ಒಂದು ಜನಪ್ರಿಯ ಗಾದೆಯಾಗಿದೆ. ತಾನು ಮಾಡಿದ ದಾನ ಯಾವತ್ತಿದ್ದರೂ ತನ್ನನ್ನು ಕಾಯುತ್ತದೆ. ತನಗೆ ಕಷ್ಟ ಬಂದಾಗ ಬೇರೆಯವರು ನನಗೂ ಸಹಾಯ ಮಾಡುತ್ತಾರೆ ಎಂಬ ನಂಬಿಕೆ ಇರಬೇಕು. ದಾನ ಮಾಡದೆ ಎಲ್ಲ ಸಂಪತ್ತನ್ನು ಬಚ್ಚಿಟ್ಟರೆ ಅದು ಬೇರೆಯವರ ಪಾಲಾಗುವುದು ಖಂಡಿತ. ಆದ್ದರಿಂದ ತನ್ನ ಸಂಪತ್ತಿನಲ್ಲಿ ಸ್ವಲ್ಪ ಭಾಗವನ್ನಾದರೂ ದಾನ ಮಾಡಬೇಕು ಎಂಬುದು ಈ ಗಾದೆಯ ಅರ್ಥವಾಗಿದೆ. ಈ ಗಾದೆಯು ದಾನದ ಶ್ರೇಷ್ಠತೆಯನ್ನು ಕುರಿತು ಹೇಳ್ತದೆ ಅಂತ ಬರೀಬೇಕು. ಇದಲ್ಲದೆ ಇದ್ರೆ ನಿಮಗೆ ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ ಅಂತಕ್ಕಂಥ ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಲ್ಲಿರುವ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೀಬೇಕು. ಒಟ್ಟು 6 ಪ್ರಶ್ನೆಗಳು, ತಲಾ ಒಂದಕ್ಕೆ 3 ಅಂಕ, ಒಟ್ಟು 18 ಅಂಕ. 33ನೇ ಪ್ರಶ್ನೆ. ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಈ ವಾಕ್ಯವನ್ನು ಎಸ್.ಎಲ್. ಭೈರಪ್ಪ ಅವರು ರಚಿಸಿರುವ ನಾನು ಕಂಡಂತೆ ಡಾಕ್ಟರ್ ಬಿ.ಜಿ.ಎಲ್. ಸ್ವಾಮಿ ಎನ್ನುವ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ. ಲೇಖಕರು ಸ್ವಾಮಿ ಅವರನ್ನ ನೋಡಲು ಅವರು ತಂಗಿದ್ದ ಮೈಸೂರಿನ ಗಂಗೋತ್ರಿಯ ಅತಿಥಿ ಗೃಹಕ್ಕೆ ಹೋದಾಗ ಸ್ವಾಮಿ ಅವರು ಏಕಾಗ್ರತೆಯಿಂದ ಪಿಟೀಲು ನುಡಿಸುವುದರಲ್ಲಿ ಹೊಸದನ್ನು ಸೃಷ್ಟಿಸಲು ಪ್ರಯೋಗ ಮಾಡುತ್ತಿದ್ದನ್ನು ಗಮನಿಸಿ ಅರ್ಧ ಗಂಟೆಗೂ ಮಿಕ್ಕಿ ಬಾಗಿಲ ಬಳಿ ನಿಂತು ಕಾಯುತ್ತಿದ್ದು ನಂತರ ಒಳಗೆ ಹೋದ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ. ಸ್ವಾರಸ್ಯ. ಏಕಾಗ್ರತೆಯಿಂದ ಅಭ್ಯಾಸ ಮಾಡುವ ಯಾರಿಗೂ ಅಡ್ಡಿಯನ್ನುಂಟು ಮಾಡಬಾರದು, ಅವರ ಖಾಸಗಿತನಕ್ಕೆ ಭಂಗ ತರಬಾರದು ಎನ್ನುವುದು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ. ಮುಂದಿನ ಪ್ರಶ್ನೆ. ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಆಯ್ಕೆ. ಈ ವಾಕ್ಯವನ್ನು ಶ್ರೀಮತಿ ರತ್ನಮ್ಮ ಅವರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ ಎ.ಎನ್. ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಗಳಿಂದ ಆಯ್ದ. ಪಠ್ಯ ಪುಸ್ತಕ ಸಮಿತಿ ಅವರು ರಚಿಸಿದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ. ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಈ ಮಾತನ್ನು ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಹೇಳ್ತಾರೆ. ಸ್ವಾರಸ್ಯ. ರಾಧಾಕೃಷ್ಣನ್ ಅವರಲ್ಲಿದ್ದ ಮಾನವತೆಯ ಪ್ರೇಮ ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಮುಂದಿನ ವಾಕ್ಯ 35. ಸಂಸ್ಕೃತಿಗಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹೆಂಗ ಬಂದಿತ್ತು. ಆಯ್ಕೆ. ಈ ವಾಕ್ಯವನ್ನು ಶ್ರೀ ಗಿರೀಶ್ ಕಾರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ. ವಂದಿಮಾಗದರು ಹೇಳಿದ ಬಿರುದಾವಳಿಗಳ ಪರಾಕು ಹೇಗಿದೆ ಎಂದು ಬಿಚ್ಚಳನು ಪ್ರಶ್ನಿಸಿದಾಗ ಬಸವಣ್ಣನು ಬಿರುದಾವಳಿಗಳಲ್ಲಿ ಸಂಸ್ಕೃತ ಹೆಚ್ಚಾಯಿತು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಮಂಚನಕ್ರ ಮಿತ್ರನು ಈ ಮಾತನ್ನ ಹೇಳ್ತಾನೆ. ಸ್ವಾರಸ್ಯ. ಮಂಚನಕ್ರ ಮಿತ್ರನಿಗೆ ಸಂಸ್ಕೃತ ಭಾಷೆಯ ಮೇಲಿದ್ದ ಅಮಿತವಾದ ಪ್ರೇಮ ಹಾಗೂ ಕನ್ನಡ ಭಾಷೆ ಬಗ್ಗೆ ಇದ್ದ ಅಸಡ್ಡೆಯು ಈ ಮಾತಿನಲ್ಲಿ ಅಭಿವ್ಯಕ್ತಗೊಂಡಿದೆ. 36. ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿ ಏರಬೇಕು. ಆಯ್ಕೆ. ಈ ವಾಕ್ಯವನ್ನು ಶ್ರೀ ಕಯ್ಯಾರ ಕಿಞ್ಞಣ್ಣ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ. ಹೊಸದಾದ ಭಾವ ಜೀವನ ಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು. ಅದು ತೀವ್ರತರವಾದ ಗಂಭೀರ ಭಾವನೆಯ ತೆರೆಯನ್ನು ಹರಡಿ ವೀರಧ್ವನಿಯು ಏರಬೇಕು ಎಂದು ಕವಿಗಳು ವರ್ಣಿಸೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ.
ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಭಾವತೀವ್ರತೆಯಿಂದ ಕೂಡಿದ ವೀರಧ್ವನಿಯ ಹಾಡನ್ನು ಹಾಡಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ. 37 ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಅಂತ ಇದೆ ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ, ಹೇಮಂತ ಋತುವಿನಲ್ಲಿ ಹನ್ನೆಲೆಗಳು ಉದುರಿ ಬೋಳಾದ ಮರಗಳನ್ನು ಏರಿ ಕುಳಿತ ಕಾನನದ ಹಕ್ಕಿಗಳಿಗೆ ಆಹಾರದ ಕೊರತೆಯುಂಟಾಗಿ ಅವು ಅನುಭವಿಸುವ ದುಃಖವು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ದಾಳಿಂಬ ಮಲ್ಲದೊಪ್ಪವು ಚಂದಂ ಅಂತ ಇದೆ ಆಯ್ಕೆ. ಈ ವಾಕ್ಯವನ್ನು ಶ್ರೀ BM ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಕನ್ನಡ ನಾಡುನುಡಿ ಪದ್ಯಭಾಗಕ್ಕಾಗಿ ಆಯ್ದ ಕವಿ ಅಂಡಯ್ಯ ರಚಿಸಿರುವ ಕಬ್ಬಿಗರ ಕಾವಂ ಕೃತಿಯಿಂದ ಆರಿಸಲಾಗಿದೆ. ಸಂದರ್ಭ, ಅಂಡಯ್ಯ ಆ ನಾಡಿನಲ್ಲಿ ಮಲ್ಲಿಗೆ ಅಲ್ಲದೆ, ಸಂಪಿಗೆ ಅಲ್ಲದೆ, ಕೆಂಪಾದ ತೆಂಗು ಅಲ್ಲದೆ, ಮಾವು ಅಲ್ಲದೆ, ಅಡಿಕೆ ಅಲ್ಲದೆ ಬೇರೆ ಗಿಡ ಮರಗಳು ಎಂಬುವೂ ಅಲ್ಲ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ, ಅಂಡಯ್ಯನು ಕನ್ನಡ ನಾಡಿನ ಪ್ರಾಕೃತಿಕ ಸಂಪತ್ತಿನ ವಿಶೇಷತೆಯನ್ನು ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸ್ತಾನೆ. ಇನ್ನು 39ರಲ್ಲಿ ಪದ್ಯಭಾಗ ಪೂರ್ಣ ಮಾಡಲಿಕ್ಕೆ 2 ಇದ್ದಾವೆ. ಸೊ ಯಾವುದಾದ್ರೂ ಒಂದನ್ನು ನೀವು ಪದ್ಯಭಾಗ ಪೂರ್ಣ ಮಾಡಿಕೊಡ್ರಿ. 4 ಅಂಕ ಇದೆ. ಸಂಕಲ್ಪ ಹಿಂಸೆಯೊಂದರಳ ಕಂಡೆ ಭವದ ದುಃಖಂ ಮಡಂ ನಿನ್ನಿ ಶಂಕತೆ ಇನಿಸಿತು ದೇಹಿಂಗಳಂ ಕೊಂದಪ್ಪ ನರಕದೋಳ್ ನಿವಾರಣೆ ಒಡೆವಂ ಅಂತ ಇದೆ. ಅಥವಾ ಪ್ರಜೆಯಲ್ಲಂ ಜಲಗಂಧ ಸಜ ತಂಡೂಲ ಧೂಪ ದೀಪ ಚರು ತಾಂಬೂಲ ವಜ್ರದಿನ್ ಪೂಜಿಸುವುದು ಜೀವಜಾತದಿಂದೆನಗೆ ಬಲ್ಯ ನಿತ್ತೊಡೆ ಮುನಿಯಂ ಅಂತಕ್ಕಂಥದ್ದಿದೆ. ಸೊ ಇದು ಬಲ್ಯ ನಿತ್ತೊಡೆ ಮುನಿಯಂ ಅಂತಕ್ಕಂಥ ಪದ್ಯಭಾಗದ ಸಾಲುಗಳೇ ಇತ್ತು. ಇನ್ನು ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆ 4 ಅಂಕಕ್ಕೆ ಪದ್ಯಭಾಗ ಹರಿಯ ಖಾತಿಯ ತವಡೆ ರಾರಂ ಅಂತ ಇದೆ. ಇಲ್ಲಿ ಏನಿದೆ ಅಂದರೆ, ಕೃಷ್ಣನೇ ಕೇಳು, ಈ ದಿನದಲ್ಲಿ ನಿಮ್ಮ ಹಿರಿಯರಾದ ಭೀಷ್ಮರಲ್ಲಿ ಯುದ್ಧ ಮಾಡುವ ಅವಕಾಶ ದೊರೆಯಿತು. ಅವರನ್ನು ಬಾಣದಿಂದ ವಂದಿಸುವೆನು, ನಿನ್ನ ವೀರತನವನ್ನು ಪರೀಕ್ಷಿಸು ಎಂದು ಹೇಳಿದನು. ಅರ್ಜುನನು ತನ್ನ ಗಾಂಧೀವದಲ್ಲಿ 2 ಬಾಣಗಳನ್ನು ಹೂಡಿ ಹಿರಿಯರಾದ ಭೀಷ್ಮರ ಪಾದಗಳಿಗೆ ವಂದನೆಗಳನ್ನು ಎನ್ನುವಂತೆ ಬಿಡಲು ಆ 2 ಬಾಣಗಳು ಬಂದು ಭೀಷ್ಮನ ಪಾದಗಳಿಗೆ ನಮಸ್ಕರಿಸುವಂತೆ ಬಿದ್ದವು. ಮುಂದಿನ ಪ್ರಶ್ನೆಗಳು ಗದ್ಯ ಭಾಗದಿದ್ದಾವೆ. ಸೊ 8 ವಾಕ್ಯದ ಉತ್ತರಗಳನ್ನು ಬರಿಬೇಕು. ಸೊ ಒಟ್ಟಾರೆ 2ರಲ್ಲಿ 1 ಬರಿಬೇಕು. 4 ಅಂಕದ ಪ್ರಶ್ನೆ, ವೀರಗಾಸೆ ನರ್ತಕನ ಒಡಪಿಯೊಂದಿಗಿನ ಕುಣಿತ ಹೇಗಿರ್ತದೆ ಅನ್ನೋದನ್ನು ಉತ್ತರವನ್ನು ನಾನು ಕೊಟ್ಟಿದ್ದೀನಿ. ಆಲ್ರೆಡಿ ನೀವು ವೀರಗಾಸೆ ಪದ್ಯವನ್ನು ಚೆನ್ನಾಗಿ ಓದಿದ್ದೀರಿ. ಸೊ ನೀವು ಉತ್ತರಗಳನ್ನು ಕಂಡಿರ್ಬೋದು ಅಂತೀನಿ. ಇಲ್ಲಿನೂ ಕೂಡ ನಾನು ಕೆಲವೊಂದಿಷ್ಟು ಪ್ಯಾರಾಗ್ರಾಫ್ ಅಂಶಗಳನ್ನು ಕೊಟ್ಟಿದ್ದೀನಿ. ಈ ಉತ್ತರದ ಅಂಶಗಳು ನಿಮ್ಮ ಪ್ರಶ್ನೆಯ ಉತ್ತರಗಳಲ್ಲಿನೂ ಕೂಡ ಇರಬೇಕಾಗ್ತದೆ. ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಅಥವಾ ಆಯ್ಕೆ ಪ್ರಶ್ನೆ ಇತ್ತು, ಬೀಸು ಕಂಸಾಳೆಯ ವೈಶಿಷ್ಟ್ಯತೆಯನ್ನು ಕುರಿತು ಬರೆಯಿರಿ ಅಂತ ಕೇಳಿದರು. ಸೊ ಇದು ಬೀಸು ಕಂಸಾಳೆಯ ವೈಶಿಷ್ಟ್ಯತೆಯನ್ನು ತೋರಿಸ್ತಕ್ಕಂಥ ಉತ್ತರ ಇತ್ತು. ಸೊ ಇದನ್ನು ಕೂಡ ತಾವೇನು ಮಾಡ್ಬೋದು, ಸ್ಕ್ರೀನ್ಶಾಟ್ ಆದರೂ ತಗೊಂಡು ಅದನ್ನು ನಿಮ್ಮ ಉತ್ತರವನ್ನು ತಾಳೆ ಮಾಡಿ. ಎಸ್, ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಪದ್ಯಭಾಗದ ಪ್ರಶ್ನೆ ಇತ್ತು, ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ ಅಂತ ಇದೆ. ಸೊ ಹರಿಶ್ಚಂದ್ರ ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಬಡತನದ ಸಮಯದಲ್ಲಿ ಆನೆಯು ದೊರೆತು ಫಲವೇನು, ಬಾಯಾರಿಕೆಯ ಸಮಯದಲ್ಲಿ ತುಪ್ಪವೂ ದೊರಕಿ ಫಲವೇನು, ರೋಗ ಬಂದು ಬಿದ್ದಿರುವಾಗ ರಂಬೆಯು ದೊರಕಿ ಫಲವೇನು, ಸಾಯುವ ಸಮಯದಲ್ಲಿ ರಾಜ್ಯದ ದೊರೆತನ ದೊರಕಿ ಫಲವೇನು, ಕಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟು ಓ ಫಲವೇನು, ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನ್ನು, ಬಡವನಿಗೆ ಚಿನ್ನವನ್ನು, ಅತಿರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಸಂತೋಷವನ್ನು ಹೊಂದುವರು. ಅವರನ್ನು ಹೋಲುವ, ನಮಗೆ ಸುಡುಸುಡನೆ ಸುಡುವ ಬಿರು ಬಿಸಿಲ ಸೆಕೆಯಲ್ಲಿ ಬಿಸಿ ಉಸಿರು ಬಂದು ಬಿಸಿಲಿನಿಂದ ಉರಿ ಹತ್ತಿದೆ, ಬಾಯಿ ಬತ್ತಿ ಹೋಗಿದೆ, ಬಿಸಿಲ ಝಳದಿಂದ ಸಾವು ಆವರಿಸುತ್ತಿದೆ. ಈ ಸಮಯದಲ್ಲಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಎಂದು ಹೇಳಿದರು ಅಂತ ಬರೆದರೆ ಸಾಕು. ಮುಂದಿನ ಪ್ರಶ್ನೆ, ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವಿನ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ. ಸೊ 2ರಲ್ಲಿ 1 ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕಾಗಿತ್ತು. ಸೊ ಇಲ್ಲಿನೂ ಕೂಡ ನಾನು ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡ್ಕೊಡ್ರಿ. ತುಂಬ ಲಾಂಗ್ ಆಗಿರ್ತಕ್ಕಂಥ ಆನ್ಸರ್, ಯಾಕಂದರೆ 4 ಮಾರ್ಕ್ಸಲ್ಲಿ ಇದೇ ತನ್ನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಿಮಗೆ ಕೇಳ್ತಾರೆ. ವೆರಿ ಈಸಿ ಇತ್ತು. ಗದ್ಯ ಭಾಗ ಓದಿ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. 4 ಅಂಕ. ಇದು ಎಸ್, ಯಾವುದರ ಬಗ್ಗೆ, ನಿಜವಾದ ಜೀವನದ ಬಗ್ಗೆ ಇರತಕ್ಕಂಥ ಒಂದು ಲೇಖನ ಇದೆ. ಸೊ ಪ್ರಶ್ನೆ ಉತ್ತರ ನೋಡೋಣ. ಮನುಷ್ಯನ ಜೀವನದಲ್ಲಿ ಸಾರ್ಥಕತೆ ಯಾವಾಗ ಸಿಗುತ್ತದೆ ಅಂತ ಕೇಳಿದ್ರು, ಧೈರ್ಯ ಇಟ್ಟುಕೊಂಡು ದುಡಿಮೆಗೆ ಶರಣಾಗುತ್ತಾ ಬದ್ಧತೆಯಿಂದ ಕೆಲಸವನ್ನು ಮಾಡಬೇಕು. ಆವಾಗ ಮಾತ್ರ ಜೀವನದಲ್ಲಿ ಸಾರ್ಥಕತೆ ಸಿಗ್ತದೆ. ಇನ್ನು ಈ ಲೇಖನದ ಪ್ರಕಾರ ನಿಜವಾದ ಜೀವನ ಎಂದರೆ ಯಾವುದು ಅಂತ ಕೇಳಿದರೆ, ಈ ಭೂಲೋಕದಲ್ಲಿ ಸ್ವರ್ಗದ ಸೌಂದರ್ಯ ಸಂಪತ್ತನ್ನು ಕೊಂಡುಕೊಳ್ಳುತ್ತಾ ಸ್ವಾರ್ಥಕ್ಕಾಗಿ ಬದುಕದೆ ಪರರ ಸುಖಕ್ಕಾಗಿ
ಉಪಕಾರ ಮಾಡುತ್ತಾ ಬದುಕುವುದೇ ನಿಜವಾದ ಜೀವನ ಅಂತ ಏನು ಮಾಡಿದ್ದಾರೆ ಹೇಳಿದ್ದಾರೆ ಅಂತ ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಪತ್ರ ಇತ್ತು 5 ಅಂಕಕ್ಕೆ. ಸೊ ಇಲ್ಲಿ ನಾನು ವೈಯಕ್ತಿಕ ಪತ್ರ ಬರೆದಿದ್ದೀನಿ. ನಿಮ್ಮನ್ನು ಬಳ್ಳಾರಿಯ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಓದ್ತಗುವ ಸುಮಂತ ಅಂತ ಭಾವಿಸ್ರಿ. ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಶಾಲಾ ವಾರ್ಷಿಕೋತ್ಸವಕ್ಕೆ ಬರುವಂತೆ ಆಹ್ವಾನಿಸಿ ಮೈಸೂರಿನಲ್ಲಿರುವ ನಿಮ್ಮ ತಂದೆಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ಇದು ವೈಯಕ್ತಿಕ ಪತ್ರ. ಸೊ ಬರೆಯುವಾಗ ಈ ಕಡೆ ಕ್ಷೇಮ ಬರಬೇಕು, ಮಧ್ಯದಲ್ಲಿ ಶ್ರೀ, ಫಸ್ಟ್ ದಿನಾಂಕ ಹಾಕ್ರಿ, ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು ಬರೆದು ಈ ದಿನಾಂಕ ಇಲ್ಲಿನೂ ಕೂಡ ನೀವು ಕೆಳಗಡೆನೂ ಕೂಡ ಬರಿಬಹುದು. ಆಮೇಲೆ ತಂದೆಗೆ ಇದೆ ಅಂದರೆ ಸೊ ತೀರ್ಥರೂಪ ತಂದೆಯವರಿಗೆ ಮಾಡುವ ಪ್ರಣಾಮಗಳು. ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ, ಅಲ್ಲಿ ನೀವು ಸಹಿತ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತೀನಿ ಅಂತ ಬರಿಬೇಕು. ಸೊ ನೆಕ್ಸ್ಟ್ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ, ನಾನು ಕೂಡ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಬೇಕಂತ ಭಾವಿಸಿದ್ದೀನಿ. ಸೊ ನಮ್ಮ ಶಾಲೆಯಲ್ಲಿ 10/1/2024 ಶಾಲಾ ವಾರ್ಷಿಕೋತ್ಸವ ಇದೆ. ಸೊ ಪ್ರಶಸ್ತಿ ಪುರಸ್ಕಾರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಸೊ ನೀವುಗಳು ಕೂಡ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಹೇಳಿ ವಿನಂತಿ ಮಾಡ್ತಾ ಪತ್ರವನ್ನು ಬರೆದು ಸೊ ಈ ವಿಷಯದ ಈ ಪತ್ರ ಕೂಡಲೇ ಪತ್ರವನ್ನು ಬರೀರಿ, ಪತ್ರದಲ್ಲಿನ ತಪ್ಪುಗಳಿಗೆ ಕ್ಷಮೆ ಇರಲಿ ಅಂತ ಬರೀರಿ. ಇಂತಿ ನಿಮ್ಮ ಮಗ ಸುಮಂತ, ಹೊರ ವಿಳಾಸ ಪ್ರಜ್ವಲ್ SP ಆದರ್ಶ ನಗರ ಮೈಸೂರು ಅಂತಕ್ಕದ್ದನ್ನು ಬರೆದ್ರೆ ಸೊ ವೈಯಕ್ತಿಕ ಪತ್ರ ಕಂಪ್ಲೀಟ್ ಆಗ್ತದೆ. ಸೊ ಇನ್ನೊಂದು ಮನವಿ ಪತ್ರ ಇದೆ. ನಿಮ್ಮನ್ನ ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುವ ರಜನಿ ಅಂತ ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಹ್ವಾನಿಸಿ ಜಿಲ್ಲಾಧಿಕಾರಿಗಳಿಗೊಂದು ಪತ್ರ ಬರೀರಿ ಅಂತ ಕೇಳಿದರು. ಸೊ ಲಾಸ್ಟ್ ಅದನ್ನು ನೋಡ್ಕೊಡ್ರಿ. ಇನ್ನು ಪ್ರಬಂಧ ಇತ್ತು 5 ಅಂಕಕ್ಕೆ, ರಾಷ್ಟ್ರೀಯ ಭಾವೈಕ್ಯ. ಯಾವುದೇ ಒಂದು ಪ್ರಬಂಧವನ್ನು ಬರೆಯುವಾಗ 3 ಸ್ಟೆಪ್ಸ್ಗಳನ್ನು ಬೇಕು. ಒಂದನೇದು ಪೀಠಿಕೆ ಬರಿಬೇಕು, ಎರಡನೇದು ವಿಷಯದ ನಿರೂಪಣೆ ಅಂತ ಬರಿಬೇಕು, ಲಾಸ್ಟ್ ಏನು ಬರಿಬೇಕಪ್ಪ ಅಂದ್ರೆ ಉಪಸಂಹಾರ ಅಂತ ಬರಿಬೇಕು. ಈ 3 ಸ್ಟೆಪ್ಸ್ಗಳನ್ನು ಒಂದು ಪೇಜಲ್ಲಿ ಸುಮಾರು ಒಂದು 15ರಿಂದ 20 ಸಾಲುಗಳಿಗೆ ಬರೆದ್ರೆ ಸೊ ನಿಮ್ಮ ನಿಬಂಧ ಕಂಪ್ಲೀಟ್ ಆಗ್ತದೆ, ನಿಮ್ಗೆ 5 ಅಂಕಗಳನ್ನು ಕೊಡ್ತಾರೆ. ಸೊ ಮಿಸ್ ಮಾಡದೆ ಇದನ್ನು ಬರೀರಿ, ಓಕೆನಾ. ಸೊ ಫಸ್ಟ್ ಇಲ್ಲಿ ನಾನು ಪೀಠಿಕೆಯಲ್ಲಿ ಜನ ವಾಸ ಮಾಡ್ತಕ್ಕಂಥ ಒಂದು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶದಲ್ಲಿ ದೇಶ ಅಂತ ಕರಿತೀವಿ. ಎಲ್ಲ ಜನ ತಾವೆಲ್ಲ ಒಂದೇ ಎಂಬ ಭಾವನೆ ಹೊಂದೋದು ಐಕ್ಯತೆ. ಅದೇ ರೀತಿ ದೇಶದಲ್ಲಿ ವಾಸಿಸುವ ಜನರೆಲ್ಲರೂ ತಮ್ಮ ಧರ್ಮ, ಜಾತಿ, ಕುಲ, ಭಾಷೆಗಳನ್ನು ಬದಿಗೊತ್ತಿ ಒಂದೇ ಕುಟುಂಬದ ಸದಸ್ಯರಂತೆ ವಾಸ ಮಾಡೋದೇ ರಾಷ್ಟ್ರೀಯ ಭಾವೈಕ್ಯತೆ. ಸೊ ಇಷ್ಟು ಬರೆದು ಈ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಸೊ ನಮ್ಮ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಹಬ್ಬಗಳು, ವಿವಿಧ ಜಾತಿ, ಜನಾಂಗ, ಧರ್ಮದ ಜನರು ಅನ್ಯೋನ್ಯತೆ ಇರಬೇಕು ಅನ್ನೋದನ್ನು ಕಾರ್ಯಕ್ರಮ ಆಚರಿಸಿ ದೇಶಕ್ಕಾಗಿ ನಾವೇನು ಮಾಡಬೇಕು, ಸಿದ್ಧರಿರಬೇಕು ಸಂಕಷ್ಟ ಬಂದಾಗ ಅಂತ ಬರಿಬೇಕು. ಸೊ ಅಲ್ಲದೆ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಕೇಳಿದ್ದಾರೆ. ಸೊ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀವೆಲ್ಲೂ ಫೇಸ್ಬುಕ್ಕು ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್, ಯೂಟ್ಯೂಬ್, ಸೊ ಬೇರೆ ಬೇರೆ ಒಂದು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತೀರಿ. ಈ ಸೋಷಿಯಲ್ ಮೀಡಿಯಾಗಳ ಒಂದು ಯೂಸ್ಫುಲ್ಗಳನ್ನು ನೀವೇನು ಮಾಡಬೇಕು, ಪೀಠಿಕೆ, ವಿಷಯದ ನಿರೂಪಣೆ ಮತ್ತು ಉಪಸಂಹಾರದಲ್ಲಿ ಬರೆದ್ರೆ ನಿಮಗೆ ಖಂಡಿತವಾಗಿ